ದೇವರಂತ ಅಧ್ಯಕ್ಷರು ಸಿಕ್ಕಿದ್ದಾರೆ ನಮಗೆ. ಲೆಟರ್ ಬರೆದಿದ್ದಾರೆ. ನಮ್ಮ ಅಧ್ಯಕ್ಷರು ದೇವರಂತ ಅಧ್ಯಕ್ಷರು ಸಿಕ್ಕಿದ್ದಾರೆ. ಅವರ ಇರೋದ್ರಿಂದ ನಾವು ಇವತ್ತು ಉಸಿರಾಡ್ತಾ ಇದ್ದೀವಿ. ಸೊ ಇನ್ನು ನನ್ನನ್ನು ಅವರು ಇವತ್ತು ಫೋನ್ ಮಾಡಿ ನೀನು ಆ ಹುಚ್ಚಾಟ ಆಡ್ಕೊಂಡು ಸತ್ಗಿತ್ತೋದ್ರೆ ನಿನಗೆ ಏನು ಗತಿ, ನಾನು ಬಾಸಿ ಎಂ ಭೇಟಿ ಮಾಡಿಸ್ತೀನಿ ಅಂತ ಕರ್ಕೊಂಬಂದೆ. ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ನಂದು ಇನ್ನು ಹೋರಾಟ ಮಾಡೋ ಶಕ್ತಿನೇ ಮುಗಿದೋಯ್ತು. ಈಗ ಅಧ್ಯಕ್ಷರಿಗೆ ನನಗೆ ಬೈದು ಕರ್ಕೊಂಬಂದಿದ್ದಾರೆ, ನೀನು ಅದೆಲ್ಲ ಮಾಡಬೇಡ, ನಾನು ಸಿ ಎಂ ಭೇಟಿ ಮಾಡಿಸ್ತೀನಿ, ನಿನಗೆ ಒಳ್ಳೆ ಪರಿಹಾರ ಒಳ್ಳೆಯರಿದ್ದಾರೆ. ಈಗ ಇಬ್ಬರು ಸಂತ್ರಸ್ತ ರೈತರ ವಿಚಾರವನ್ನು ತಾವು ಕೇಳಿದ್ರಿ. ಇದರಲ್ಲಿ ಸರ್ಕಾರದ ವೈಫಲ್ಯ ತುಂಬ ಇದೆ. 2017ರಲ್ಲಿ ಒಂದು ದರ ಕೊಡ್ತಾರೆ ಅರಣ್ಯ ಇಲಾಖೆ. ಅದೇ ದರವನ್ನು ಕೊಡಿ ಅಂತ ನಾವು ಕೇಳ್ಕೊಳ್ತೇವೆ. ಆದರೆ ಅದಕ್ಕೆ ಆ ದರ ಕೊಡದೆ ನಾನಾ ರೀತಿಯ ದರಗಳನ್ನು ಕೊಟ್ಟಿದ್ದಾರೆ. ಒಂದು ಭೈರಪ್ಪನವ್ರ ಪ್ರಕರಣದಲ್ಲಿ 283 ಕೊಡ್ತಾರೆ, ಇನ್ನೊಂದು ಪ್ರಕರಣದಲ್ಲಿ 420 ಕೊಡ್ತಾರೆ, ಮತ್ತೊಂದು ರಾಮನಗರ ಪ್ರಕರಣದಲ್ಲಿ 3500 ಕೊಡ್ತಾರೆ, ಇನ್ನೊಂದು ಪ್ರಕರಣದಲ್ಲಿ 2044,000 ಅಂತ ಅವರೇ ಒಪ್ಕೊಳ್ತಾರೆ. ಹೀಗೆ ನಾನಾ ರೀತಿಯಾದ ದರಗಳನ್ನು ಮಾಡಿ ರೈತರಿಗೆ ದಿಕ್ಕೆಡಿಸಿದ್ದಾರೆ. ಇದು ಅರಣ್ಯ ಇಲಾಖೆಯ ವೈಫಲ್ಯ. ಮತ್ತು ಇಲ್ಲಿನ ಹಿರಿಯ ಅಧಿಕಾರಿಗಳಿಗೆ ನಾವು ಎಷ್ಟೇ ಹೇಳಿದ್ರು ವೈಜ್ಞಾನಿಕವಾಗಿ ಮಾಡಿಕೊಡಿ ಅಂತ ಕೂಡ ನಾವು ಕೇಳ್ತೇವೆ. ಇದಕ್ಕೆ ಹೈಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದೆ. ಸಚಿವರಾದಿಯಾಗಿ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ, ಯಾರೂ ಮುಂದಕ್ಕೆ ಕ್ರಮ ತಗೊಳ್ಳಲ್ಲ. ಹೀಗಾಗಿ ರೈತರು ಬೇಸತ್ತಿದ್ದಾರೆ. ಇನ್ನು ಮುಂದೆ ಏನಾದರೂ ಯಾವುದೇ ಒಬ್ಬ ಶ್ರೀಗಂಧ ರೈತನಿಗೆ ಏನಾದರೂ ಅವನ ಜೀವಕ್ಕೆ ಅಪಾಯ ಆದರೆ ನಾವು ಸರ್ಕಾರವನ್ನು ನೇರವಾಗಿ ಹೊಣೆ ಮಾಡ್ತೇವೆ ಮತ್ತು ಅದಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅನ್ನೋದನ್ನು ನಾನು ತಮ್ಮ ವಾಹಿನಿ ಮೂಲಕ ಅವರಿಗೆ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಸರ್, ನಮ್ಮೊಟ್ಟಿಗೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ನಿಮಗೂ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ. ಆಗಲಿ. ನೀವು ಕೊಟ್ಟ ಅವಕಾಶಕ್ಕೆ ಧನ್ಯವಾದ. KPTCL MDಗೆ 4 ವರ್ಷದಿಂದ 19 ಲೆಟರ್ ಬರೆದಿದ್ದಾರೆ. ನಮ್ಮ ಸಂಘದ ವತಿಯಿಂದ ಅಧ್ಯಕ್ಷರು ಒಂದು ಲೆಟ್ರಿಗಾದರೂ ಉತ್ತರ ಕೊಡಲೇ ಇಲ್ಲ. ಇದು ರೈತರನ್ನ ಅಲಸಿ ಅವ್ರಿಗಂತೂ ಸಂಬಳ ಬರ್ತದೆ, ರೈತರಿಗೆ ಏನು ಬರ್ತದೆ? ಸುಮ್ಮನೆ ಇವ್ರು ಅಲಸದೇ ಇವ್ರ ಕೆಲಸ ಉದ್ಯೋಗ ಅವರು ಮಜಾ ಮಾಡ್ಕೊಂಡು ನೆನ್ನೆ ದಿವಸದ ಮೀಟಿಂಗ್ನಲ್ಲಿ ಭಾಳ ಅವಮಾನಕರವಾದಂಥ ಘಟನೆ ನಡೀತು ಅರಣ್ಯ ಭಾಗದಲ್ಲಿ. ಸರ್, ನಿಮ್ಮ ಹೋರಾಟಕ್ಕೆ ನಮ್ಮ ಬಲ ಇದ್ದೇ ಇರುತ್ತೆ. ಅಶ್ವವೇಗ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದಗಳು ಮೇಡಮ್. ನಿಮ್ಮ ಮುಖಾಂತರ ನಮ್ಗೆ ರೈತರಿಗಾದರೂ ಒಳ್ಳೆಯದಾಗಲಿ, ಸಹಕಾರ ಕೊಡಿ. ಈ ರೈತ ದೇಶದ ಬೆನ್ನೆಲುಬು ಅಂತಾರೆ, ನಮಗೆ ಬೆನ್ನು ಮುರಿದಾಕ್ಬಿಟ್ಟವ್ರೆ. ನಮ್ಮನ್ನು ಇವ್ರು ನಂಬ್ಕೊಂಡು ನಾವು ಬದುಕೋಕ್ಕೆ ಆಗಲ್ಲ ಜೀವನ ಪರ್ಯಂತ. ಇಡೀ ರಾಜ್ಯದಲ್ಲಿ 26 ಜಿಲ್ಲೆ ರೈತರುಗಳು ಈ ಸಂಘಕ್ಕೆ ಮೆಂಬರ್ ಆಗಿದ್ದೀವಿ. ಈ ಶ್ರೀಗಂಧ ಬೆಳೀತಿದ್ದೀವಿ. ನಾವು ಬೆಳೆದಿದ್ದಕ್ಕೆ ಬೆಲೆ ಒಂದು ವೈಜ್ಞಾನಿಕವಾದ ಬೆಲೆ ಕೊಡಲಿ. ನಾವೇನು 16 ಕೋಟಿ ಕೊಡಿ, ಅಷ್ಟು ಕೊಡಿ, ಎಷ್ಟು ಕೊಡಿ ಅಂತಲ್ಲ. ಏನು ನ್ಯಾಯ ಲೆಕ್ಕಾಚಾರವಾಗಿ ಏನಿದೆ? ಅವರೇನೇ 12,200 ರೂಪಾಯಿ ಅಂತ ಸರ್ಕಾರ ಫಿಕ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಏನಾದರೂ ಕೊಡಲಿ, ರೈತನ ಸ್ವಲ್ಪ ಕೈ ಹಿಡಿಲಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ರೈತರ ಒಂದು ಮನವಿಯಾಗಿರುವಂಥದ್ದು. ಅಧಿಕಾರಿಗಳು ಯಾವ ರೀತಿಯಾಗಿ ಇವರಿಗೆ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಅಂತ. ಎಸ್, ಇದಾಗಿತ್ತು ಇವತ್ತಿನ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.